ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಹಾಗೂ ಖಾನಾಪುರ ಕ್ಷೇತ್ರಗಳು ನೆರೆಯ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಾ ಇದ್ದು, ಇನ್ನು ಕೆಲವೇ ದಿನದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಂಸದರಾಗಿ 1 ವರ್ಷ ಪೂರೈಸಲಿದ್ದಾರೆ. ಆದರೆ ಅದ್ಯಾಕೋ ಏನೂ ಗೊತ್ತಾಗ್ತಾ ಇಲ್ಲ. ಕಿತ್ತೂರು ಹಾಗೂ ಖಾನಾಪುರ ಕ್ಷೇತ್ರಗಳ ಜನತೆಯ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಲು ವಿಫಲರಾದರೇನೋ ಅನ್ನಿಸ್ತಾ ಇದೆ. ಇದಕ್ಕೆ ಕಾರಣ 2 ಕ್ಷೇತ್ರದಲ್ಲಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವ ಹಲವು ಅಭಿವೃದ್ಧಿ ಕೆಲಸ ಕಾರ್ಯಗಳು ಹಾಗೆ ನೆನೆಗುದಿಗೆ ಬಿದ್ದಿದೆ. ಪಕ್ಕದ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರ ವಿಶೇಷ ಪ್ರಯತ್ನದಿಂದಾಗಿ ಸವದತ್ತಿ ಯಲ್ಲಮ್ಮನ ಗುಡ್ಡದ ಅಭಿವೃದ್ಧಿಗೆ 150 ಕೋಟಿ ಅನುದಾನ ಕೇಂದ್ರದಿಂದ ಬಿಡುಗಡೆ ಮಾಡಿಸಿಕೊಂಡು ಬಂದಿದ್ದಾರೆ. ಆದರೆ ಕೆನರಾ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಾತ್ರ ಕಿತ್ತೂರು ಖಾನಾಪುರ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ನಿಂತು ಹೋದ ರೈಲ್ವೆ ನಿಲ್ದಾಣಗಳು, ಕಿತ್ತೂರು ಧಾರವಾಡ ರೈಲ್ವೆ ಯೋಜನೆ ಮರೀಚಿಗೆ, ಕಾಡು ಪ್ರದೇಶಗಳ ಅಂಚಿನ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ ಇಲ್ಲಿಯ ತನಕ ನೆಟ್ವರ್ಕ್ ಸೌಲಭ್ಯ ಇಲ್ಲದೆ ಇರುವುದು, ಹೀಗೆ ಹಲವಾರು ಸಮಸ್ಯೆಗಳು ಇದ್ರೂ ಕೂಡ ಸಂಸದ ಕಾಗೇರಿ ಸಾಹೇಬ್ರು ಮಾತ್ರ ಸುಮ್ಮನೆ ಇರುವುದು ನೋಡಿದ್ರೆ ಇವರು ಸಹ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಕಾಗೇರಿ ಹಾದಿ ಹಿಡಿದ್ರೇನೋ ಎಂಬ ಅನುಮಾನ ಕಾಡ್ತಾ ಇದ್ದು, ಇದರ ಬಗ್ಗೆ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪಸಂಪಾದಕ ಬಸವರಾಜ್ ವಿಶ್ಲೇಷಣೆ ಮಾಡಿ, ಆ ಪಕ್ಕದ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್, ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಕಿತ್ತೂರು ಕ್ಷೇತ್ರದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಪ್ರಶ್ನೆ ಸರ್, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಿಗೆ ಸಾಕಷ್ಟು ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ, ನೀವೇನಾದ್ರು ಪ್ರಯತ್ನ ಮಾಡ್ತೀರಾ ಸರ್? ನೋಡ್ರಿ, ಪ್ರಪೋಸಲ್ ಕೊಡ್ಬೇಕ್ರಿ. ಸುಮ್ಮನೆ ಜನರಲ್ ಮಾತಾಡಿದಲ್ಲ. ಈ ಕೇಂದ್ರ ಸರ್ಕಾರಕ್ಕೆ ಏನ್ ಪ್ರಪೋಸಲ್ ಯಾರು ಕಳ್ಸ್ಯಾರ ಹೇಳಿ? ಅದೇ ಸರ್, ತಾವು ಇಲ್ಲ ನೋಡ್ರಿ, ತಾವಂತಲ್ಲ, ಇಲ್ಲೇ ನೋಡ್ರಿ, ಸ್ಥಳೀಯರು ಅದಕ್ಕೆ ಪ್ರಯತ್ನ ಮಾಡಬೇಕು. ರಾಜ್ಯ ಸರ್ಕಾರ ಪ್ರಪೋಸಲ್ ಕಳಿಸ್ಬೇಕು. ಈ ಎಲ್ಲ ಗುಡ್ಡದಕ್ಕೆ ರಾಜ್ಯ ಸರ್ಕಾರ ಪ್ರಸ್ತಾವನೆ ಹೋಗಿತ್ತು, 10-15 ಇದಕ್ಕೆ ಹೋಗಿದ್ದು. ಅದ್ರಲ್ಲಿ ನಾನು ಕಳ್ಸಿದಾಗ ನಾ ಬೆನ್ ಹತ್ತಿ ಕೆಲಸ ಮಾಡಿಸ್ಕೊಂಡ್ ಬಂದೆ ನಾನು. ಅಲ್ರಿ, ನಾ ಏನ್ ನೀವು ಅರ್ಥನ ಮಾಡ್ಕೊಳ್ರಿ, ಜನರಲ್ ಪ್ರಶ್ನೆ ಕೇಳಕ್ ಹೋಗ್ಬೇಡ್ರಿ. ಇಲ್ಲಿಂದ ಪ್ರಪೋಸಲ್ ಕಳ್ಸುವಂತ ವ್ಯವಸ್ಥೆ ಮಾಡ್ರಿ ಫಸ್ಟ್. ವಿಶೇಷವಾಗಿ ಕಿತ್ತೂರು ಅಭಿವೃದ್ಧಿ ಸಮಾಧಿ, ಕಿತ್ತೂರು ರಾಣಿ ಚೆನ್ನಮ್ಮನ ಸಮಾಧಿಗೆ ರಾಷ್ಟ್ರೀಯ ಸ್ಮಾರಕ ಮಾಡಬೇಕು ಅಂತ ಬಿಟ್ಟು ಸಿದ್ದರಾಮಯ್ಯ ಸರ್ಗೆ ಲೆಟರ್ ಬರ್ತಿದ್ದಾರೆ ಸರ್. ವಿಶೇಷವಾಗಿ ಈ ಬಜೆಟ್ ಅಲ್ಲಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಏನಿಲ್ಲ, ಒಂದ್ ರೀತಿ ಕಿತ್ತೂರಿಗೆ ವಿಶೇಷವಾಗಿ ಸ್ಮಾರಕಗಳಿಗೆ ಏನಿಲ್ಲ ಅಂತ ಹೇಳ್ಬಿಟ್ಟಿದ್ದೀವಿ ಸರ್. ತಾವು ಏನಾದ್ರು ರಾಜ್ಯ ಸರ್ಕಾರಕ್ಕೆ ಕಿತ್ತೂರುನ ವಿಶೇಷವಾಗಿ ಸ್ಮಾರಕಗಳು ಎಲ್ಲಾನು ಬಜೆಟ್ ನಾಗ ಬರ್ಬೇಕಂತೇನಿಲ್ಲ. ಅಲ್ಲ, ಅದು ಸ್ಮಾರಕ ಮಾಡೋ ವಿಚಾರ ಬೇರೆ. ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ನಮ್ಮ ಇಲಾಖೆಯಿಂದ ಕೊಡ್ತಾ ಇದೀವಿ, ಪ್ರಾಧಿಕಾರ ಇದೆ, ದುಡ್ಡು ಕೊಡ್ತಾನೆ ಇರ್ತಾರೆ. ಅದಕ್ಕೇನು ನೀಡಿದ ಅದು ಸ್ಮಾರಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅವರು ಮಾಡ್ಬೇಕು, ನಾವು ಮಾಡ್ಬೇಕು. ಅವ್ರು ಹೇಳ್ತವ್ರು ಇಲ್ಲವರೆಗೂ ಒಂದು ಪತ್ರ ಬಂದಿಲ್ಲ ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ಲಿಕ್ಕೆ, ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಬರ್ಲಿ ಅಂತ ಹೇಳ್ತಾರೆ ಸರ್. ಯಾಕೆ ಅವರೇ ಮಾಡ್ಸ್ಕೊಂಡು ಹೋಗ್ಬೋದಲ್ಲ? ಅವರೇ ಬೆನ್ನತ್ತಿ ಅದು ಬರ್ಸ್ಕೊಂಡವ್ರೆ ಅದೇ ಮಾಡ್ತಾರೆ. ಅದನ್ನ ಯಾಕೆ ಹೇಳ್ಬೇಕು ನೆಪ? ಸೊ ಅವ್ರ ಪ್ರಯತ್ನ. ಈಗ ನಾವು ಡೆಲ್ಲಿಗೆ ಹೋಗಿದ್ವಿ ಮೊನ್ನೆ, 4 ಸಚಿವರನ್ನ ಭೇಟಿ ಆದಿವಿ. ಎಲ್ಲ ಮಾಹಿತಿ, ಎಲ್ಲ ಪ್ರಪೋಸಲ್ ತೆಗೆದುಕೊಂಡಿದ್ದು. ಅವರು ಆ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಮಂತ್ರಿಗೆ ಹೇಳಿ ಸ್ಮಾರಕ ಈ ಬಗ್ಗೆ ರಿಕ್ವೆಸ್ಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಬರೀತಾರೆ. ಆ ಲೆಟರ್ ನಾವು ಬರ್ದಿನಿ, ನೀವು ಬರ್ದಿಲ್ಲ, ಅದ್ರಾಗ ಹೇಳೋದ್ರಾಗ ಮಾತಿಲ್ಲ. ನಾವು ಖುದ್ದು ಹೋಗ್ಬೇಕು. ಯಾಕೆ ಸರ್ಕಾರಿ ವ್ಯವಸ್ಥೆ ಹಂಗಿದೆ. ಪತ್ರ ಬರ್ದ್ರೆ ಎಲ್ಲ ಆಗೋಲ್ಲ, ನಾವೇ ಹೋಗ್ಬೇಕು, ಖುದ್ದು ನೋಡ್ಬೇಕು, ಎಸ್ಟಿಮೇಟ್ ಮಾಡಿಸ್ಬೇಕು, ಪ್ರಪೋಸಲ್ ರೆಡಿ ಮಾಡ್ಬೇಕು. ಅಂದಾಗ ಕೆಲಸ ಇದೆ ನಮ್ಮ ವ್ಯವಸ್ಥೆಯಲ್ಲಿ. ಪತ್ರಕ್ಕಾಗಲ್ಲ, ಅವ್ರು ಖುದ್ದಾಗಿ ಮಾಡಿ ನಮಗೂ ಗಮನ ನಾವು ಪ್ರಯತ್ನ ಮಾಡ್ಬೇಕು. ಘೋಷಣೆ ಆಗಿದೆ ಸರ್, ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಐತಿಹಾಸಿಕ 50 ತಾಣಗಳನ್ನ ತಗೊಂಡಿದ್ದಾರೆ, ಕಿತ್ತೂರ್ನ ಕೈ ಬಿಟ್ಟಿರ್ತಕ್ಕಂಥ ಕೇಂದ್ರದಾಗ. ಮತ್ತೆ ಇಟ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ. ಐ ಶುಡ್ ನಾಟ್ ಟಾಕ್. ನಾ ಮಾತಾಡಬಾರ್ದು. ಈಗ ಬರ್ತಕ್ಕಂಥ ರಾಜ್ಯ ಮುಂದಿನ ಬಜೆಟ್. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಇವತ್ತು ನಾನು ಮಾತಾಡ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ಮಾನ್ಯ ಒಂದು ರೀತಿ ಕೆನರಾ ಲೋಕಸಭಾ ಕ್ಷೇತ್ರದ ಕ್ಕೆ ಸಂಬಂಧಿಸಿದಂತೆ ಕಿತ್ತೂರು ಮತ್ತೆ ಖಾನಾಪುರಗಳಿಗೆ ಯಾವ ರೀತಿ ಇದಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಸಮಗ್ರವಾಗಿ ಮಾತಾಡಲಿಕ್ಕೆ ಒಂದು ರೀತಿ ವಿಶ್ಲೇಷಣಾ ವರದಿನ ತಯಾರು ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಇತ್ತೀಚೆಗೆ ಒಂದು ರೀತಿ ರಾಜ್ಯ ಬಡ್ಜೆಟ್ನಲ್ಲಿ ಒಂದು ರೀತಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸರಿಯಾಗಿ ಒಂದು ರೀತಿ ಅನುದಾನ ಬರ್ತಾ ಇಲ್ಲ, ಮತ್ತೆ ಬಜೆಟಲ್ಲಿ ಮೀಸಲಿಲ್ಲ ಅಂತ ಹೇಳ್ಬಿಟ್ಟು ಹಲವಾರು ಪ್ರಗತಿಪರರು, ಪೂಜ್ಯ ಸ್ವಾಮೀಜಿಯವರು ಸಾಕಷ್ಟು ಹೋರಾಟಗಳೆಲ್ಲ ಮಾಡಿದ್ರು. ಓಕೆ, ಅದು ಒಂದು ರೀತಿ ಕಿತ್ತೂರು ಅಭಿವೃದ್ಧಿಗೆ ಪೂರಕ ಆಗಿದೆ. ಇದ್ರ ಜೊತೆಗೆ ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದನೂ ಸಹ ಸಾಕಷ್ಟು ಒಂದು ರೀತಿ ಯಾವ ರೀತಿ ಕಿತ್ತೂರು ಖಾನಾಪುರಗಳಿಗೆ ತಾರತಮ್ಯ ಆಗ್ತಾ ಇದೆ, ಮತ್ತೆ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಗಳಿಗೆ ಯಾವ ರೀತಿ ತೊಂದರೆ ತಾರತಮ್ಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಸಮಗ್ರವಾಗಿ ಬಿಚ್ಚಿಡ್ತೀನಿ.
ವಿಶೇಷವಾಗಿ ಮೊನ್ನೆ ಒಂದು ರೀತಿ ಆ, ಏನು ಆ, ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು, ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು, ಅವ್ರಿಗೆ ಕಳೆದ 10 ದಿವಸಗಳಿಂದ ನಾನು ಸಂದರ್ಶನ ಮಾಡಿದೆ. ಸರ್, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ. ಮತ್ತೆ ರಾಜ್ಯ ಸರ್ಕಾರದಿಂದನೂ ಸಹ ಸಾಕಷ್ಟು ಇದಾಗ್ತಾ ಇದೆ. ಈಗ ನೀವು ಒಂದು ರೀತಿ ಸವದತ್ತಿಗೆ ಸಾಕಷ್ಟು ಒಂದು ರೀತಿ ಕೇಂದ್ರ ಸರ್ಕಾರದಿಂದ ಒಂದು ರೀತಿ 150 ಕೋಟಿ ಮಂಜೂರು ಮಾಡಿಸ್ಕೊಂಡ್ ಬಂದಿದ್ದೀರಾ. 50 ಕೋಟಿ ಆಲ್ರೆಡಿ ಅನುದಾನ ಬಿಡುಗಡೆ ಆಗಿದೆ. ಒಂದು ರೀತಿ ಪ್ರವಾಸೋದ್ಯಮ ಇಲಾಖೆಯಿಂದ ಸಾಕಷ್ಟು ಕೆಲಸಗಳು ನಡೀತಾವೆ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ತಾವು ಒಂದು ರೀತಿ ಪುಂಖಾನುಪುಂಖವಾಗಿ ಸಭೆನ ನಡೆಸಿದ್ರಿ. ಇಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ಸಂದರ್ಶನ ಮಾಡಿ ಆ, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಸಹ ಒಂದು ರೀತಿ ಕೇಂದ್ರ ಸರ್ಕಾರದಿಂದ ಅನುದಾನ ಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಪ್ರಶ್ನೆನ ಹಾಕಿದ್ದೆ. ಇಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಆ, ಕೇಂದ್ರ ಸರ್ಕಾರದಿಂದ ಅನುದಾನ ತಗೊಬರೋದಕ್ಕೆ ಎಲ್ಲವರೆಗೂ ಸಹ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆನೇ ಹೋಗಿಲ್ಲ. ಮತ್ತೆ ಈ ಭಾಗದ ಆ ಕಡೆ ಭಾಗದ ಜನಪ್ರತಿನಿಧಿಗಳು ಮಾಡ್ಬೇಕಾದಂಥ ಕೆಲಸ ಅಂತ ಹೇಳಿದ್ರು. ಈಗ ಕೇಂದ್ರ ಸರ್ಕಾರದಿಂದ ಅನುದಾನ ತಗೊಬರೋದಕ್ಕೆ ನಾನು ನೇರವಾಗಿ ಕೇಳ್ತಾ ಇರ್ತಕ್ಕಂಥದ್ದು, ಮಾನ್ಯ ಹಾಲಿ ಸಂಸದರು ಮತ್ತೆ ಗೌರವಾನ್ವಿತ ಮಾಜಿ ಸ್ಪೀಕರ್ಗಳು ಆಗಿರ್ತಕ್ಕಂಥ ಶ್ರೀ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಸಾಹೇಬರಿಗೆ. ಸರ್, ವಿಶೇಷವಾಗಿ ಮಾನ್ಯ ಕಾಗೇರಿ ಸಾಹೇಬ್ರೆ, ಎಲ್ಲೋ ಒಂದು ಕಡೆ ನಾನು ಹೋದ ವರ್ಷ ತಾವು ಒಂದು ರೀತಿ ಅಭ್ಯರ್ಥಿ ಆದಾಗ ತುಂಬ ಸಂತೋಷಪಟ್ಟೆ. ವಿಶೇಷವಾಗಿ ಇನ್ಮೇಲಾದರೂ ಸಹ ಕಿತ್ತೂರು ಖಾನಾಪುರಗಳಿಗೆ ಒಂದು ರೀತಿ ಅನುದಾನ, ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ತಾರತಮ್ಯ ಕೊರತೆ ನೀಗಬಹುದೇನೋ ಒಂದು ರೀತಿ ಅಂತ ಹೇಳ್ಬಿಟ್ಟು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೆ. ಜೊತೆಗೆ ಈ ರೀತಿ ಮಾಡೋದಿಲ್ಲ ಕಾಗೇರಿ ಸಾಹೇಬರು, ಬರೀ ಉತ್ತರ ಕನ್ನಡಕ್ಕೆ ಮಾತ್ರ ಸೀಮಿತ ಆಗಲ್ಲ, ಕಿತ್ತೂರು ಖಾನಾಪುರಗಳೇನೋ ನೋಡ್ತಾರೆ ಅಂತಕ್ಕಂಥದ್ದು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೆ ನಾನು. ಈಗ ಅವರು ಹೋದ ವರ್ಷ ಕಳೆದ ಬಾರಿ ಸಾಕಷ್ಟು ಬಾರಿ ಸಂದರ್ಶನ ಮಾಡಿದೆ. ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಗಳಿಗೆ ನಾನು ಪ್ರಶ್ನೆಗಳನ್ನೂ ಹಾಕಿದ್ದೆ. ಇಂಥ ಸಂದರ್ಭದಲ್ಲಿ ಅವರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದರು. ಈಗ 1 ವರ್ಷ ಆಯಿತು ಆರಿಸ್ಬಂದು. ಎಲ್ಲ ಒಂದು ಕಡೆ ಮನೆಯ ಗೌರವಾನ್ವಿತ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಸಾಹೇಬರು ಸಹ ಎಲ್ಲ ಒಂದು ಕಡೆ ಅನಂತಕುಮಾರ್ ಹೆಗ್ಡೆ ಹಾದಿಯನ್ನು ಸಹ ಹಿಡಿದ್ರೇನು ಅನ್ನಿಸ್ತಾ ಇದೆ. ಯಾಕಪ್ಪ ಅಂತಂದರೆ, ಮಾನ್ಯ ಕಾಗೇರಿ ಸಾಹೇಬ್ರೆ, ಈಗ ಜಗದೀಶ್ ಶೆಟ್ಟರ್ ಸಾಹೇಬರು ಹುಬ್ಳಿಯಿಂದ ಬಂದು ಬೆಳಗಾವಿಲಿ ಗೆದ್ದು ಎಲ್ಲ ಒಂದು ಕಡೆ ಒಂದು ರೀತಿ 150 ಕೋಟಿ ಸವದತ್ತಿ ಯಲ್ಲಮ್ಮ ಒಂದು ರೀತಿ ದೇವಸ್ಥಾನಕ್ಕೆ 150 ಕೋಟಿ ಬಿಡುಗಡೆ ಮಾಡಿಸ್ಕೋಬೇಕಾಗುತ್ತೆ. ಆದರೆ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿಶೇಷವಾಗಿ ತಾವು ಕೇಂದ್ರ ಸರ್ಕಾರದಿಂದ ಯಾಕೆ ಅನುದಾನ ಬಿಡುಗಡೆ ಮಾಡಿಸ್ಕೊಬರ್ಬಾರ್ದು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಸಾಕಷ್ಟು ಒಂದು ರೀತಿ ಹಲವಾರು ವಿವಿಧ ವಿಷಯಗಳಿಗೆ ಬಂದಾಗ ತಾವು ಎಲ್ಲ ಒಂದ್ ಕಡೆ ಬರೇ ಉತ್ತರ ಕನ್ನಡಕ್ಕೆ ಮಾತ್ರ ಸೀಮಿತ ಆಗ್ತಾ ಇದ್ದೀರ ಅನ್ನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ, ಬರ್ತೀರಾ, ಬಂದ್ಬಿಟ್ಟು ಯಾವ್ದಾದ್ರು ಕಾರ್ಯಕ್ರಮಗಳಿಗೆ ಬರ್ತೀರಾ, ಬಂದ್ಬಿಟ್ಟು ಹೊರಟೋಗ್ತೀರಾ. ವಿಶೇಷವಾಗಿ ಪರಿಣಾಮಕಾರಿಯಾದ ಒಂದು ರೀತಿ ಅನುದಾನನ ಯಾವಾಗ ತಗೊಬನ್ರಿ ದಯವಿಟ್ಟು ಅನ್ನೋದನ್ನ ದಯವಿಟ್ಟು ಇದು ಮಾಡಬೇಕು. ಮುಂಬರ್ತಕ್ಕಂಥ ದಿನಗಳಲ್ಲಿ ಕಿತ್ತೂರು ಮತ್ತೆ ಖಾನಾಪುರಗಳಿಗೆ ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನುದಾನಗಳನ್ನ ತಾವು ತಗೊಂಡ್ಬಂದು ಕೊಡಬೇಕು. ಯಾಕಪ್ಪ ಅಂತಂದ್ರೆ, ತಾವು ಎಲೆಕ್ಷನ್ ನಿಂತಾಗ ಎಲ್ಲ ಒಂದ್ ಕಡೆ ಭಾರಿ ಸಂತೋಷಗೊಂಡು ಕಿತ್ತೂರು ಮತ್ತೆ ಖಾನಾಪುರ ಕ್ಷೇತ್ರದ ಜನತೆ ಒಂದು ರೀತಿ ಪಕ್ಷಾತೀತವಾಗಿ ವಿಶೇಷವಾಗಿ ನಿಮ್ಮನ್ನ ಬೆಂಬಲಿಸಿದ್ದಾರೆ. ಸಾಕಷ್ಟು ಲೀಡ್ಗಳನ್ನ ತಾವು ಗೆಲ್ಲೋದ್ರಲ್ಲಿ ಕಿತ್ತೂರು ಖಾನಾಪುರ ಕ್ಷೇತ್ರಗಳು ಸಾಕಷ್ಟು ಪ್ರಮುಖ ಪಾತ್ರ ವಹಿಸಿದವೆ. ಇಂಥ ಸಂದರ್ಭದಲ್ಲಿ ತಾವು ಎಲ್ಲಿ ಏನೇನು ಸಮಸ್ಯೆಗಳು ಹಂಗೆ ಇದಾವೆ. ಉದಾಹರಣೆ, ಈಗ ರೈಲ್ವೆ ಯೋಜನೆಗೆ ತಗೊಬರೋಣ. ಕಿತ್ತೂರಿಂದ ಧಾರವಾಡಕ್ಕೆ ಹೋಗ್ತಕ್ಕಂಥ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಆ ಒಂದು ರೈಲು ಯೋಜನೆ ಹಾಗೆ ಇದೆ. ಅದ್ರ ಬಗ್ಗೆ ಯಾರು ಚಕಾರನೇ ಎತ್ತಿಲ್ಲ. ಎರಡನೇ ಪಾಯಿಂಟು, ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಖಾನಾಪುರ ಭಾಗಗಳಲ್ಲಿ ಇವತ್ತಿಗೂ ಸಹ ಕೊರೋನಾ ಸಂದರ್ಭದಲ್ಲಿ ಬಂದಾಗಿರ್ತಕ್ಕಂಥ ಒಂದು ರೀತಿ ಏನು ರೈಲು ನಿಲ್ದಾಣಗಳು ಇಲ್ಲಿವರೆಗೂ ಸಹ ಓಪನ್ ಆಗಿಲ್ಲ. ಉದಾಹರಣೆ, ನಾಗರಗಾಳಿ ರೈಲ್ವೆ ಒಂದು ರೀತಿ ನಿಲ್ದಾಣ ನೋಡಿ. ಈ ಸಂದರ್ಭದಲ್ಲಿ ಈಗ ಹಲವಾರು ಸಮಸ್ಯೆಗಳಿದಾವೆ. ಮತ್ತೆ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಒಂದು ರೀತಿ ಏನು ಅರಣ್ಯ ಪ್ರದೇಶದ ವಾಸಿಗಳಿಗೆ ವಿಶೇಷ ಇದ್ರಡಿ ಯಾಕೆ ಮೂಲಭೂತ ಸೌಕರ್ಯಗಳು ತಗೊಬರ್ಬಾರ್ದು. ಮತ್ತೆ ಸಾಕಷ್ಟು ಒಂದು ರೀತಿ ನೀರಾವರಿಗೆ ಸಂಬಂಧಿಸಿದಂತೆ
ಮತ್ತೆ ಯಾಕೆ ಜ್ವಲಂತವಾಗಿ ತಾವು ಒಂದ್ ರೀತಿ ಪರಿಣಾಮಕಾರಿಯಾಗಿ ಧ್ವನಿ ಎತ್ತಾ ಇಲ್ಲ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾವಂತೂ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ವಿ ಕಾಗೇರಿ ಸಾಹೇಬ್ರು ಏನಪ್ಪಾ ಏನೋ ಒಂದ್ ರೀತಿ ಮಿಂಚಿನ ಸಂಚಲನ ಮಾಡ್ತಾರೆ, ಅಂತೂ ಇಂತೂ ಕಿತ್ತೂರು ಖಾನಾಪುರಗಳಿಗೆ ಒಳ್ಳೆ ಒಂದ್ ರೀತಿ ಆ ಸಾಕಷ್ಟು ಒಂದ್ ರೀತಿ ಶುಭ ಸಂದೇಶ ಬಂದು ಅಂತ ಹೇಳ್ಬಿಟ್ಟು. ಆದರೆ ನನಗ್ಯಾಕೋ ತೃಪ್ತಿ ಇಲ್ಲ. ಯಾಕಪ್ಪ ಅಂತಂದ್ರೆ ಪರಿಣಾಮಕಾರಿಯಾಗಿ ಯಾವುದೂ ಇದಿಲ್ಲ. ಈಗ ಶೆಟ್ಟರ್ ಸಾಹೇಬ್ರು ಇಮಿಡಿಯೇಟ್ ಆಗಿ 105 ಕೋಟಿ ಮಂಜೂರು ಮಾಡಿಸ್ಕೊಬತ್ತಾರೆ ಅಂದ್ರೆ ತಾವು ವಿಶೇಷವಾಗಿ ಈ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಯಾಕೆ ತಾವು ಪರಿಣಾಮಕಾರಿಯಾಗಿ ಧ್ವನಿ ಎತ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ನೇರ ಪ್ರಶ್ನೆ ನಿಮ್ಗೆ. ಹಾಗಾಗಿ ಆ ಆ, ಒಂದು ಬಾರಿ ಆದ್ರೂ ದಯವಿಟ್ಟು ಬರೇ ಕಿತ್ತೂರು ಉತ್ಸವದಲ್ಲಿ ಅಂಚೆ ಚೀಟಿ ಒಂದು ಬಿಡುಗಡೆ ಮಾಡಿಸ್ಕೋಬಿಟ್ರಿ, ಓಕೆ. ಆದರೆ ಅದ್ರ ತಕ್ಕನಾಗಿ ಕೇಂದ್ರ ಸರ್ಕಾರದಿಂದ ಅನುದಾನ ಬರಬೇಕು ಇಲ್ಲಿರ್ತಕ್ಕಂಥ ಸ್ಮಾರಕಗಳ ಸಂರಕ್ಷಣೆಗೆ ಮತ್ತೆ ಪ್ರಾಚ್ಯ ವಸ್ತು ಇಲಾಖೆಯಿಂದ. ಆದರೆ ಅವ್ಯಾವು ನಿರೀಕ್ಷೆಗೆ ತಕ್ಕಂತೆ ಕೆಲಸ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಆ ಹಲವಾರು ರಸ್ತೆಗಳ ಅಭಿವೃದ್ಧಿಗಳು ಹಾಗೆ ಇದಾವೆ. ವಿಶೇಷವಾಗಿ ತಾವು ಗೆದ್ದೋದ್ಮೇಲೆ ಒಂದು 2-3 ಸಲ ಈ ಕಡೆ ಭಾಗದಲ್ಲಿ ಕಾಣಿಸ್ಕೊಂಡಿದ್ ಬಿಟ್ರೆ ಈ ಯಾವಾಗ ಬಂದ್ರೆ ತಾವು. ಹಾಗಾಗಿ ದಯವಿಟ್ಟು ಇನ್ಮೇಲಾದ್ರೂ ಸಹ ನಾನು ನೇರವಾಗಿ, ಯಾಕಪ್ಪ ಅಂದ್ರೆ ಒಂದು ಇದಿದೆ, ಏನಪ್ಪಾ ಅಂತಂದ್ರೆ ಉತ್ತರ ಕನ್ನಡಕ್ಕೆ ಬೆಣ್ಣೆ ಕೊಟ್ಟು ಕಿತ್ತೂರು ಖಾನಾಪುರಗಳಿಗೆ ವಿಶೇಷವಾಗಿ ಸುಣ್ಣ ಆ ಆ ಕೊಟ್ಟರೆ ಮೂಗು ಮೇಲೆ ತುಪ್ಪ ಸವರ್ತಕ್ಕಂಥ ಕೆಲಸ ಆಗ್ಬಾರ್ದು. ಯಾಕಪ್ಪ ಅಂತಂದ್ರೆ ಸಾಕಷ್ಟು ಒಂದ್ ರೀತಿ ಜನ ನಿರೀಕ್ಷೆ ಇಟ್ಕೊಂಡಿದೀವಿ ನಾವು ಕಿತ್ತೂರು ಖಾನಾಪುರಗಳ್ದು. ಅರಣ್ಯವಾಸಿಗಳಲ್ಲಿ ಇವತ್ತಿಗೂ ಸಹ ಟವರ್ಗಳು ಪ್ರಾಬ್ಲಮ್ಗಳಿದಾವೆ, ಸಾಕಷ್ಟು ಸಮಸ್ಯೆಗಳಿದಾವೆ, ಕಾರ್ಮಿಕರಿಗೆ ಸಂಬಂಧಿಸಿದ ಸಮಸ್ಯೆಗಳಿದಾವೆ. ಯಾವು ಸಹ ಇದಾಗ್ತಾ ಇಲ್ಲ. ನಾವಂತೂ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ವಿ ಕಾಗೇರಿ ಸಾಹೇಬ್ರೆ. ಬಟ್ ಯಾಕೋ ನಮ್ಗೆ ಇದು ಬರ್ತಾ ಇಲ್ಲ. ಆದಷ್ಟುನು ತಾವು ಈಗ ನೋಡಿ, ರಾಜ್ಯ ಸರ್ಕಾರ ಈಗ ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಸಮಾಧಿಯ ಸ್ಥಳಕ್ಕೆ ಒಂದ್ ರೀತಿ ರಾಷ್ಟ್ರೀಯ ಸ್ಮಾರಕ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿ ಪತ್ರ ಬರೀತು. ಓಕೆ. ಈಗ ಕಿತ್ತೂರು ನಲ್ಲಿ ಸಾಕಷ್ಟು ಒಂದ್ ರೀತಿ ಸ್ಮಾರಕಗಳಿದಾವೆ, ಒಂದ್ ರೀತಿ ಕ್ರಾಂತಿ ವೀರರ ಒಂದ್ ರೀತಿ ಸಾಕಷ್ಟು ಸ್ಮಾರಕಗಳಿದಾವೆ. ಯಾಕೆ ನೀವು ಇದನ್ನ ಕಿತ್ತೂರನ್ನ ಒಂದ್ ರೀತಿ ರಾಷ್ಟ್ರೀಯ ಸ್ಮಾರಕಗಳನ್ನ ಮಾಡೋದಕ್ಕೆ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ನೇರ ಪ್ರಶ್ನೆ. ವಿಶೇಷವಾಗಿ ಈ ಕಡೆ ಎಲ್ಲ ಗಮನ ಹರಿಸ್ಬೇಕು. ಯಾಕಪ್ಪ ಅಂತಂದ್ರೆ ಆ ಇನ್ನ ರಾಜ್ಯ ಸರ್ಕಾರದ ಬಗ್ಗೆ ಈಗ ಮೊನ್ನೆ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ನಾನು ಇಂಟ್ರೂ ಮಾಡಿದೆ. ರಾಜ್ಯ ಸರ್ಕಾರಗಳ ಒಂದ್ ರೀತಿ ಅವ್ರು ಹೇಳೋದ ಪ್ರಕಾರ ಆ ನಾವೇ ಯಾಕೆ ಮಾಡ್ಬೇಕು, ಅವರೇ ಬೆನ್ನತ್ಬಿಟ್ಟು ಮಾಡ್ಬೋದಲ್ಲ. ಒಂದ್ ರೀತಿ ಬದ್ಧತೆ ಇದ್ರೆ, ಒಂದ್ ರೀತಿ ಕಿತ್ತೂರಿನ ಬಗ್ಗೆ ವಿಶೇಷವಾಗಿ ಕಿತ್ತೂರಿನಲ್ಲಿ ಓಟ್ ತಗೊಂಡೋಗಿದ್ದಾರೆ, ಅವ್ರಿಗೆ ಕ್ಷೇತ್ರದ ಬಗ್ಗೆ ವಿಶೇಷವಾಗಿ ಕಿತ್ತೂರಿನ ಬಗ್ಗೆ ಅಭಿಮಾನ ಇದ್ರೆ ಅವರೇ ಬೆನ್ನತ್ಬಿಟ್ಟು ಲೆಟ್ರು ಮಾಡಿಸ್ಕೊಂಡು ಹೋಗ್ಬೋದಲ್ಲ. ಆಯ್ತಾ. ಈಗ ಅವರಿಗೆ ಮತ್ತೆ ಸಂದರ್ಶನ ಮಾಡಿದಾಗ ಅವರು ಸಹ ಹೇಳಿದ್ದಾರೆ, ಅದನ್ನು ಸಹ ಡಿಸ್ಪ್ಲೇ ಮಾಡ್ತೀನಿ ನಾನು. ಅವ್ರು ಏನಂತ ಹೇಳಿದ್ರಂದ್ರೆ, ನಾನು ಕೇಂದ್ರ ಸರ್ಕಾರದ ಹಲವಾರು ಸಚಿವರುಗಳು ಭೇಟಿಯಾದೆ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಭೇಟಿಯಾಗಿ ವಿವಿಧ ಅನುದಾನಗಳು ಕೇಳಿದೆ. ಆ ರೀತಿ ಆ ಕಡೆ ಭಾಗದ ಸಂಸದರು ಯಾಕೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನೇರ ಪ್ರಶ್ನೆ ಹಾಕಿದ್ದಾರೆ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ಮತ್ತೆ ವಿಶೇಷವಾಗಿ ವಿಶ್ವೇಶ್ವರ ಹೆಗಡೆ ಸಾಹೇಬ್ರಿಗೆ. ಹಾಗಾಗಿ ಈಗ ಓಕೆ, ಜಗದೀಶ್ ಶೆಟ್ಟರ್ ಸಾಹೇಬ್ರು ಓಕೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ತಾರೆ. ಒಂದ್ ರೀತಿ ಸವದತ್ತಿ ಯಲ್ಲಮ್ಮ ಒಂದ್ ರೀತಿ ಪ್ರವಾಸಿ ತಾಣಕ್ಕೆ ಸಾಕಷ್ಟು ಒಂದ್ ರೀತಿ 150 ಕೋಟಿ ಬಿಡುಗಡೆ ಮಾಡಿಸ್ಕೊಂಡು ಈಗ ಆಲ್ರೆಡಿ 50 ಕೋಟಿ ಅನುದಾನ ಮಂಜೂರಾಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಕಿತ್ತೂರುಗೆ ಎಷ್ಟು ಒಂದ್ ರೀತಿ ಅನುದಾನ ಬಿಡುಗಡೆ ಆಗಿದೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದ್ ರೀತಿ ಕೇಂದ್ರ ಸರ್ಕಾರದಿಂದ ಮತ್ತೆ ಪ್ರಾಚ್ಯ ವಸ್ತು ಇಲಾಖೆಯಿಂದ. ಕೇಂದ್ರ ಪ್ರಾಚ್ಯ ವಸ್ತು ಇಲಾಖೆ ದಯವಿಟ್ಟು ತುಂಬಾ ನೆನೆಗುದ್ದಿಗೆ ಬಿದ್ದಿದೆ. ಯಾಕಪ್ಪ ಅಂತಂದ್ರೆ ಬರೀ ಕೇಂದ್ರ ಪ್ರಾಚ್ಯ ವಸ್ತು ಇಲಾಖೆ ಸಾಕಷ್ಟು ಸ್ಮಾರಕಗಳು ವಿಶೇಷವಾಗಿ ಕಿತ್ತೂರಿಗೆ ಸಂಬಂಧಿಸಿದ ಸಾಕಷ್ಟು ಸ್ಮಾರಕಗಳು ದಿನೇ ದಿನೇ ನಶಿಸಿ ಹೋಗ್ತವೆ. ಆದ್ರೆ ಕೇಂದ್ರ ಪ್ರಾಚ್ಯ ವಸ್ತು ಇಲಾಖೆ ಇಲ್ಲೇವರೆಗೂ ಸಹ ಕಣ್ಣೆತ್ತಿ ನೋಡಿಲ್ಲ. ಉದಾಹರಣೆ, ತಾವೇ ಪ್ರತಿನಿಧಿಸ್ತಕ್ಕಂಥ ಕಿತ್ತೂರಿನ ಕೊನೆ ಒಂದ್ ರೀತಿ ಗಡಿ ಗ್ರಾಮ ಪಂಚಾಯತಿ ಒಣ್ಣೂರ್ಗೆ ಹೋಗಿ ಸಾಕಷ್ಟು ಐತಿಹಾಸಿಕ ಸ್ಮಾರಕಗಳು ಸಾಕಷ್ಟು ಇದಾಗ್ತವೆ. ಇಂತಹ ಸಂದರ್ಭದಲ್ಲಿ ಯಾಕೆ ಸಂಸದ್ರೆ ಇದ್ರ ಬಗ್ಗೆ ಧ್ವನಿ ಎತ್ತಬಾರ್ದು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಮನೆ ಗೌರವಾನ್ವಿತ ಸಂಸದ್ರೆ ಈ ರೀತಿ ಇದಾವೆ. ವಿಶೇಷವಾಗಿ ಟವರ್ಗಳು ಸಂಬಂಧಿಸಿದಂತೆ, ನೀರಾವರಿಗೆ ಸಂಬಂಧಿಸಿದಂತೆ, ಮತ್ತೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಿಸಿದಂತೆ, ಮತ್ತೆ ಕಿತ್ತೂರಿಗೆ ಬೈಲಹೊಂಗಲ ಕ್ಷೇತ್ರದ ಒಂದ್ ರೀತಿ ಚೆನ್ನಮ್ಮ ಸಮಾಧಿಗೆ ರಾಷ್ಟ್ರೀಯ ಸ್ಮಾರಕ ಘೋಷಣೆ ಮಾಡ್ಬೇಕು ಅಂತ ಮುಖ್ಯಮಂತ್ರಿಗಳು ಪತ್ರ ಬರೀತಾರೆ. ಆದರೆ ಕಿತ್ತೂರಲ್ಲಿ ಅದಕ್ಕಿಂತ ಹೆಚ್ಚಿನದಾಗಿ ಸ್ಮಾರಕಗಳಿವೆ. ಅವನ್ನ ಯಾಕೆ ಒಂದ್ ರೀತಿ ರಾಷ್ಟ್ರೀಯ ಸ್ಮಾರಕಗಳನ್ನ ಘೋಷಣೆ ಮಾಡೋದಕ್ಕೆ ಯಾಕೆ ತಾವು ಮುತುವರ್ಜಿ ವಹಿಸಬಾರ್ದು ಅಂತಕ್ಕಂಥದ್ದು ನನ್ನ ನೇರ ಪ್ರಶ್ನೆ. ಹಾಗಾಗಿ ಬರೀ ರಾಜ್ಯ ಸರ್ಕಾರವಲ್ಲದೆ ಒಟ್ಟಾರೆ ನಂದೇನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಗಳು ಸೇರಿ ವಿಶೇಷವಾಗಿ ಒಂದು ಕಿತ್ತೂರು ಚೆನ್ನಮ್ಮನ ಒಂದ್ ರೀತಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ
ಸಾಕಷ್ಟು ಅನುದಾನಗಳನ್ನ ತಗೊಳ್ಬೇಕು. ಅದು ರಾಜ್ಯ ಸರ್ಕಾರದಿರ್ಲಿ, ಅದು ಕೇಂದ್ರ ಸರ್ಕಾರದಿರ್ಲಿ, ಈ ಕಡೆ ಸ್ಮಾರಕಗಳನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ನನ್ನ ಒಂದ್ ರೀತಿ ನನ್ನ ಅನಿಸಿಕೆಗಳನ್ನ ಏನು ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬ್ರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಮತ್ತೆ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಬಿಡುಗಡೆ ಮಾಡ್ತಾ ಇದ್ದೀನಿ. ಮತ್ತೆ ಕಾಗೇರಿ ಸಾಹೇಬ್ರು ವಿಶೇಷವಾಗಿ ಇನ್ಮೇಲಾದ್ರೂ ಸಹ ನೋಡಿ ಸ್ವಾಮಿ, ನಮ್ಮ ಕಿತ್ತೂರು ಖಾನಾಪುರಗಳ ಬಗ್ಗೆ ಆಯ್ತಾ, ಬರೀ ನೀವು ಬರೀ ಉತ್ತರ ಕನ್ನಡದಲ್ಲಿ ದಿಶಾ ಮೀಟಿಂಗ್ ಮಾಡದೆ ಹಾಗೆ ಹೀಗೆ ಓಕೆ ಸಂತೋಷ ಮಾಡಿ, ಆದರೆ ಇವೆರಡು ಕ್ಷೇತ್ರಗಳು ಇದಾವೆ ನೀವು ಪ್ರತಿನಿಧಿಸೋದಕ್ಕೆ ಅನ್ನೋದನ್ನ ಮರಿಬೇಡಿ ಸ್ವಾಮಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಗೌರವಯುತವಾಗಿ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.